ಎಲ್ರಿಗೂ ನಮಸ್ಕಾರ. ಇದು ನಮ್ಮೂರು ತಾವರೆಹಳ್ಳಿ ಸೊರಬ ತಾಲೂಕು. ನಮ್ಮೂರು ನೇಚರಲ್ಲಿ ತುಂಬ ಸುಂದರವಾದಂಥ ಒಂದು ಹಳ್ಳಿ. ಆದರೆ ಇಡೀ ಊರಿನ ರಸ್ತೆ ಗುಂಡಿಗಳಿಂದಲೇ ಮುಳುಗಿ ಹೋಗಿ ನಡೆಯಲು ಕೂಡ ಬಾರದಂತಾಗಿದೆ. ನಮ್ಮೂರಿಗೆ ಯಾವುದೇ ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣ ಮಳೆಗಾಲದಲ್ಲಿ ಇಲ್ಲಿನ ಜನರ ಜೀವನವನ್ನು ಕೇಳೋರಿಲ್ಲ. ಈ ಸ್ವರ್ಗದಿಂದ 3 ಕಿಲೋಮೀಟರ್ ಐತಿ ಇದು ತಾವರೆಹಳ್ಳಿ ಪುರಸಭೆಯಿಂದ. ಇಲ್ಲಿ ಯಾರು ಓಡಾಡೋ ಪರಿಸ್ಥಿತಿ ಆಗಿ ಹೋಗೈತಿ ಇದು. ಈ ತಾಲೂಕು ಆಡಳಿತದಿಂದ 3 ಕಿಲೋಮೀಟರ್ ಐತಿ ತಾವರೆಹಳ್ಳಿ ಅಂತ ಹೇಳಿ ಕುಗ್ರಾಮ ಇದು. ನೋಡಿ ಈಗ ಬರೇ ಮನುಷ್ಯರು ಓಡಾಡೋದ್ ಪರಿಸ್ಥಿತಿಯಾಗೆ ಎಲ್ಲ ವೆಹಿಕಲ್ ಹೆಂಗ್ ಓಡಾಡೋದು, ಮಕ್ಳು ಹೆಂಗ್ ಓಡಾಡೋದು, ಶಾಲೆ ಹೆಂಗ್ ಹೋಗೋದು, ಶಾಲೆಗಂತೂ ಹೋಗಂಗೇ ಇಲ್ಲ ಮಕ್ಕಳೆಲ್ಲ. ಈಗ ಮಾನ್ಯ ಶಾಸಕರಾಗಲಿ ತಾಲೂಕು ಇದರಾಗಲಿ ಒಬ್ರು ಬಂದು ನೋಡ್ತಾ ಇಲ್ಲ. ಈ ಮಂಡಲ್ ಪಂಚಾಯತಿಗಂತೂ ನಾವು ಒಂದು 2 ಸರಿ ದೂರ ಕೊಟ್ಟವೇನ, ಒಂದು ಜಲ್ಲಿ ರೋಡಾರ ಮಾಡ್ರಿ ಅಂತ ಹೇಳಿ, ಅದನ್ನು ಮಾಡ್ತಾ ಇಲ್ಲ. ಊರಿಗೆ ಬಂದು ನೋಡಾರ ಇಲ್ಲ, ನೋಡ್ತಾನೆ ಇಲ್ಲ. ಒಂಚೂರು ಆದಷ್ಟು ಮುತುವರ್ಜಿ ವಹಿಸಿ ಇದಾಗ್ತಕ್ಕಂಥವ್ರ ಗಮನ ಹರಿಸ್ಬೇಕಾಗಿ ಹೇಳ್ತಾ ಇದ್ದಾನೆ. ನಮ್ಮ ರೋಡ್ ನೋಡ್ರಿ, ಏನೇನೇನು ಗಾಡಿ ಗೀಡಿ ಜನ ಏನು ಓಡಾಡಕ್ಕೆ ಬರಂಗಿಲ್ಲ. ಜೀಪು ಕಾರು ಎಲ್ಲ ಸಿಕ್ಕಾಕಿ ಕೂತ್ಕೊಂಡವು, ಜನ ಜಾರಿ ಬೀಳ್ತಾರೆ. ಅವ್ರಲ್ಲೂ ಬಂದು ನೋಡ್ಯಾರ ರೋಡ್ ಕೊಡ್ರಿ. ಹೌದು ಸ್ನೇಹಿತರೆ, ನಮ್ಮೂರು ರಸ್ತೆ ನಮ್ಮ ಅಜ್ಜನ ಕಾಲದಿಂದಲೂ ಹೀಗೆ ಇದೆ. ಸರಿಯಾದ ಸರ್ಕಾರದ ವ್ಯವಸ್ಥೆ ಇಲ್ಲದೆ ಇದೊಂದು ಕುಗ್ರಾಮದಂತೆ ಕಾಣಿಸುತ್ತಿದೆ. ನಮ್ಮೂರು ಅಷ್ಟೇ ಅಂತಲ್ಲ, ಅದೆಷ್ಟೋ ಹಳ್ಳಿಗಳ ಪರಿಸ್ಥಿತಿಗಳು ಕೂಡ ಹೀಗೆ ಇವೆ. ಹಳ್ಳಿಗಳ ಬೆಳವಣಿಗೆಯಿಂದ ಮಾತ್ರ ದೇಶದ ಬೆಳವಣಿಗೆಯಾಗಲು ಸಾಧ್ಯ. ಸರ್ಕಾರ ಆದಷ್ಟು ಹಳ್ಳಿಗಳ ಮೇಲೆ ಗಮನವಹಿಸಿ ಹಳ್ಳಿಗಳ ಬೆಳವಣಿಗೆಯತ್ತ ಸಾಗಿ ಹಣವನ್ನು ಕೂಲಿ ಮಾಡಿ ಸಹ ಸಂಗ್ರಹಿಸಬಹುದು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ಗ್ರಾಮಕ್ಕೆ ರಸ್ತೆ ಆಗುವಂತೆ ಸಹಕರಿಸಿ ಸ್ನೇಹಿತರೆ.